ಶ್ರೀಕಾಂತ್ ಪಂಗಾರ್ಕರ್ ಈ ಹೆಸರು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಆದ್ರೆ 2017ರಲ್ಲಿ ನಡೆದ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಆರೋಪಿ ಅಂದ್ರೆ ತಟ್ಟನೆ ನೆನಪಾಗುತ್ತೆ. ಅದೇ ಶ್ರೀಕಾಂತ್ ಮಹಾರಾಷ್ಟ್ರದ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಾನೆ. ಆ ಮೂಲಕ ಚುನಾವಣಾ ಪ್ರಜಾಪ್ರಭುತ್ವದಲ್ಲಿ ವಿಚಾರಣಾಧೀನ ರಾಜಕಾರಣಿಗಳ ಪಾತ್ರದ ಬಗ್ಗೆ ಹೊಸ ಸುತ್ತಿನ ಚರ್ಚೆಗೆ ಶ್ರೀಕಾಂತ್ ನಾಂದಿ ಹಾಡಿದ್ದಾನೆ. ಪಂಗಾರ್ಕರ್ ವಾರ್ಡ್ 13ರಲ್ಲಿ 2621 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಶ್ರೀಕಾಂತ್ ಬಿಜೆಪಿ ಮತ್ತು ಇತರ ಪಕ್ಷಗಳ ಸ್ಪರ್ಧಿಗಳನ್ನ ಸೋಲಿಸಿದ್ದಾನೆ. ಫಲಿತಾಂಶ ಪ್ರಕಟವಾದ ಕೂಡಲೇ ಪಂಗಾರ್ಕರ್ ತಮ್ಮ ಬೆಂಬಲಿಗರೊಂದಿಗೆ ವಿಜಯೋತ್ಸವ ಆಚರಿಸುತ್ತಿರುವ ದೃಶ್ಯಗಳು ವೈರಲ್ ಆಗಿದೆ. ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಿಸಿದ ಕ್ರಿಮಿನಲ್ ಪ್ರಕರಣವು ಇನ್ನೂ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಸಮಯದಲ್ಲಿ ಈ ಗೆಲುವು ಲಭಿಸಿದ್ದು ಅಚ್ಚರಿಗೆ ಕಾರಣವಾಗಿದೆ. ಗೆದ್ದ ಬಳಿಕ ಮಾತಾಡಿದ ಶ್ರೀಕಾಂತ್, ಇಲ್ಲಿಯವರೆಗೆ ನನ್ನ ವಿರುದ್ಧ ಯಾವುದೇ ಅಪರಾಧ ಸಾಬೀತಾಗಿಲ್ಲ. ಕಾನೂನು ಪ್ರಕ್ರಿಯೆಯು ಇನ್ನೂ ನಡೀತಿದೆ ಎಂದು ಹೇಳಿದ್ದಾನೆ. ಶ್ರೀಕಾಂತ್ ಪಂಗಾರ್ಕರ್ ಗೆಲುವಿನ ಬಗ್ಗೆ ನೀವೇನ್ ಹೇಳ್ತೀರಿ? ಕಮೆಂಟ್ ಮಾಡಿ.